ಟಿಂಗಲ್ ಮಾಡ್ತಾ ಇರೋದು ಖಂಡನೀಯ ಈ ಸಂದರ್ಭದಲ್ಲಿ. ಇವರಂತ ಸತ್ಯವನ್ನು ಹೇಳ್ತಾ ಇದ್ದಾರೆ ರೀ. ಇಲ್ಲಿವರು ಎಲ್ಲಿ ಮಲಗಿದ್ರು, ಎಲ್ಲಿ ಹೋಗಿದ್ರು ಇವ್ರನ್ನ ಎಷ್ಟು ಖಂಡಿಸಿದ್ರು, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಕಡಿಮೆ ಅದು. ಯೂಟ್ಯೂಬರ್ಸ್ ನಿಜವಾಗಿ ಸತ್ಯ ಹೇಳೋ ಜನ ಅದು ಇರ್ಬೋದು, ಹೊಟ್ಟೆ ಪಾಠ ಕೆಲವೊಮ್ಮೆ ಏನೇನೋ ಮಾಡ್ತಾ ಇರ್ತಾರೆ ಬದುಕಿಗಾಗಿ, ಅದು ನಡೆಸೋ ಸಲುವಾಗಿ. ಒಂದು ಯೂಟ್ಯೂಬ್ ಚಾನಲ್ ನಡೆಸೋದು ಎಷ್ಟು ಕಷ್ಟ ಅದ. ಮತ್ತು ಇದು ಮುಂದಿನ ಇದಕ್ಕೆ ಭವಿಷ್ಯದ ಇವತ್ತು ಇನ್ನೊಂದು ನೆನಪಿಡ್ಬೇಕಾಗಿದ್ದು ಹೇಗಪ್ಪ ಅಂತಂದ್ರೆ ಟಿ ವಿಗೆ ಎಷ್ಟು ಭವಿಷ್ಯದನೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಟಿ ವಿ ಜಗತ್ತಿಗೆ, ಕಾರ್ಪೊರೇಟ್ ಜಗತ್ತಿಗೆ ಈ ಡಿಜಿಟಲ್ ಮೀಡಿಯಾಗೆ ಮಾತ್ರ ಭವಿಷ್ಯ ನೋಡೋಲ್ಲ. ದಿನದಿಂದ ಸಿಗ್ತಾ ಇದೆ, ಬೆಳೀತಾ ಇದೆ. ಸತ್ಯ ಹೇಳೋ ಕೆಲಸವನ್ನು ಅಲ್ಲೇ ಮಾಡ್ತಾ ಇದ್ದಾರೆ. ಇದು ಆರಂಭ ತಪ್ಪಾಗಿರ್ಬೋದು, ಇಲ್ಲಂತಲ್ಲ. ತಪ್ಪು ಮಾಡೋರು ಯಾರಿಲ್ಲ ಜಗತ್ತಲ್ಲ. ಇಂಥ ಸಂದರ್ಭದಲ್ಲ ಅವ್ರು ಯೂಟ್ಯೂಬರ್ಸ್ ಅಂತ ಕೀಳರ್ ಮೇಲೆ ನೋಡುವಂಥದ್ದು. ಈ ಒಂದು ದೊಡ್ಡ ಟಿ ವಿ ಚಾನಲ್ಗಳಲ್ಲೇ ಕೊಟ್ಟು ನೂರಾರು ಕೋಟಿ ಹಾಕಿದಂಥ ವ್ಯಕ್ತಿಗಳು ಹೇಳೋದೆಲ್ಲ ಸತ್ಯ ಅಂತ ತಿಳ್ಕೊಬೇಕಾಗಿದ್ದಾನೆ. ಅವ್ರು ಹೇಳೋದೆಲ್ಲ ಸತ್ಯನ? ಅದರಲ್ಲೂ ಗೋಧಿ ಮೀಡಿಯಾ ಅಂತ ಕರಿತಾ ಇದ್ವಲ್ಲ, ಇವರೆಲ್ಲ ಕಾರ್ಪೊರೇಟ್ರು. ಇವರೆಲ್ಲ ಕೇವಲ ಅಸ್ತಿತ್ವದಲ್ಲಿರುವಂಥ ಸರ್ಕಾರಕ್ಕೆ ಪರ ಇರುವಂಥ ಜನ ಇವರು. ಸತ್ಯವನ್ನು ಹೇಳೋ ಕೆಲಸ ಮಾಡ್ತಾನೆ ಇಲ್ಲ ಅನ್ನೋದು ಅನೇಕ ಸಾಕ್ಷಿಕೊಳ್ಬೋದು ನಿಮಗೆ. ಇಂಥ ಪ್ರಸಂಗದಲ್ಲಿ ಯೂಟ್ಯೂಬರ್ಸ್ ತಮ್ಮ ಜೀವನ ಒತ್ತೆ ಇಟ್ಕೊಂಡು ಇವತ್ತು ನೋಡಿ ಹೊರತ ಹೆಂತ ತಿಂದಿದ್ದಾರೆ ಪಾಪ. ಅವರು ಜೀವ ಹೋಗಿದ್ರೆ ಯಾರು ಜವಾಬ್ದಾರಿ? ಹೂ ಇಸ್ ದ ರೆಸ್ಪಾನ್ಸಿಬಲ್? ಇದನ್ನು ಮತ್ತೊಂದು ರೂಪ ಮಾಡ್ತಾ ಇದ್ದಾರೆ ರೀ. ದಂಗೆ ಇದು ಘರ್ಷಣೆ ಅಲ್ಲ, ಘರ್ಷಣೆ ಅಲ್ಲರಿ, ಸತ್ಯವಾಗಿ ಕೆಲಸ ಮಾಡಿದ್ದಾರೆ ಅವರು. ಅವ್ರು ಏನು ಮಾಡ್ತಾ ಇದ್ದೀರಪ್ಪ? ನೀವು ಸುಳ್ಳನ್ನು ಪ್ರೂವ್ ಮಾಡೋದನ್ನು ನಿಮ್ಮ ಮೀಡಿಯಾಗಳು ಸುಳ್ಳು ಅಂತ ಹೇಳ್ರಿ, ಯಾರು ಬೇಡಂದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮೇಲೆ ಅವ್ರ ಜೀವಕ್ಕೆ ಅಪಾಯ ಹೊಡೆಯೋದು ಇದೆಲ್ಲಿ ನ್ಯಾಯ? ಯಾಕೆ ಅವ್ರು ಸತ್ಯ ಹೇಳೋ ಇದಿಲ್ವಾ, ಅಧಿಕಾರ ಇಲ್ವಾ, ಹಕ್ಕಿಲ್ವಾ ಅವ್ರಿಗೆ? ಈ ಒಂದು ದೊಡ್ಡ ಪ್ರಶ್ನೆ ಇವತ್ತು ಎತ್ತದೆ. ಇವತ್ತು ಒಂದು ದೊಡ್ಡ ದುರ್ಘಟನೆ ಆಗೋದನ್ನು ಇವತ್ತು ಗುಂಪು ಘರ್ಷಣೆ ಮಾಡಿ ಅದನ್ನು ಹಾಳು ಮಾಡೋಂಥ, ಗಾಳ ಮಾಡೋಂಥ ಕೆಲಸವನ್ನು ಅಲ್ಲಿಯ ಲೋಕಲ್ ಜನ ಎದುರು ನಿಂತದ್ದು. ಅಲ್ಲಿ ಅನೇಕ ಲೋಕಲ್ ಜನ ಇದನ್ನು ಹೇಳಿದವರು ಲೋಕಲ್ ಜನ. ಈ ಎಲ್ಲ